ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಆರೋಗ್ಯದ ಬಗ್ಗೆ, ಅದು ಮಹಿಳೆಯರ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಗರ್ಭಕೋಶದ ಗಡ್ಡೆ ಅಂದ್ರೆ ಕ್ಯಾನ್ಸರ್ ಗಡ್ಡೆ ಅಲ್ಲ, ಫೈಬ್ರಾಯ್ಡ್ ಗಡ್ಡೆ ಬಗ್ಗೆ, ನಾರಿನ ಗಡ್ಡೆ ಬಗ್ಗೆ ತಿಳಿಸ್ಕೊಡಲು ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಪರಿಮಳಾ ದೇವಿಯವರು. ಅವರು ಕೇವಲ ಸ್ತ್ರೀರೋಗ ತಜ್ಞೆ ಅಲ್ಲ, ಅತ್ಯಂತ ನಿಪುಣ ಶಸ್ತ್ರಚಿಕಿತ್ಸಕರು ಕೂಡ. ಅವರು ಸ್ಕೋಪಿ ಮಾಡೋದಲ್ದೇ ಏನಂತ ರೋಬೋಟಿಕ್ ಸರ್ಜರಿಯಲ್ಲೂ ಕೂಡ ನಿಪುಣರಾಗಿದ್ದಾರೆ. ಅಂಥವರು ಇವತ್ತು ಈ ಫೈಬ್ರಾಯ್ಡ್ ಅಂದ್ರೆ ಏನು, ಅದರಿಂದ ಏನಾಗತ್ತೆ, ಯಾವಾಗ ಅದನ್ನ ತೆಗಿಬೇಕು, ಯಾವ ರೀತಿಯಿಂದ ತೆಗಿಬೇಕು, ತೆಗಿಲೇಬೇಕಾ ಅಥವಾ ಬೇಡವೋ, ಇವು ಎಲ್ಲವನ್ನ ವಿವರವಾಗಿ ಮಹಿಳೆಯರಿಗೆ ಮನಮುಟ್ಟುವಾಗಿ ಹೇಳ್ಕೊಡಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಪರಿಮಳ ದೇವಿಯವರಿದ್ದಾರೆ. ನಮಸ್ಕಾರ ಪರಿಮಳ ಅವರೇ. ನಮಸ್ಕಾರ ಮೇಡಮ್. ಇವತ್ತು ಈ ಶುಭೋದಯದ ಸಮಯದಲ್ಲಿ ನೀವು ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ಫೈಬ್ರಾಯ್ಡ್ ಅನ್ನೋದು ತುಂಬಾ ಹ್ಮ್. ಕಾಮನ್ ಆಗಿ ಬರ್ತಾ ಇರೋ ಒಂದು ಟ್ಯೂಮರ್ ಅನ್ಬೋದು ಹೆಣ್ಮಕ್ಳಿಗೆ. ಸೊ ಹಾ. ಈ ಟ್ಯೂಮರ್ನ ನಾವು ಅರ್ಥ ಜಾಸ್ತಿ ಮಾಡ್ಕೊಂಡು ಅವರಿಗೂ ಹ್ಮ್. ಸ್ವಲ್ಪ ತಿಳಿಸ್ಕೊಟ್ಟು ಹೆದರ್ಕೋಬೇಡಿ ಅಂತ ಹೇಳೋದು ನನ್ನ ಒಂದು ಸಂದೇಶ ಇವತ್ತು. ಹೌದು, ಸೊ ಹೌದು. ಏನ್ ಹೇಳ್ತೀವಿ ಅಂದ್ರೆ ಫೈಬ್ರಾಯ್ಡ್ ಗೆಡ್ಡೆ, ಇದನ್ನ ಹ್ಮ್. ನಾರಿನ ಗೆಡ್ಡೆ ಅಂತ ಕೂಡ ಸ್ವಲ್ಪ ಕನ್ನಡದಲ್ಲಿ ಇದು ಕಷ್ಟ ಆಗ್ಬೋದು. ನಾನು ಇಂಗ್ಲಿಷು ಕನ್ನಡನ ಮಿಕ್ಸ್ ಮಾಡಿ ಮಾಡಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಇದು ಸ್ವಲ್ಪ ಆಯ್ತು. ಸರ್ಜಿಕಲ್ ಫೀಲ್ಡ್ ಇರೋದ್ರಿಂದ. ಸೊ ಹಾ. ಇದು ನಾರಿನ ಅಂಶದ ಗೆಡ್ಡೆ, ಯಾಕಂದ್ರೆ ಇದು ಯುಟ್ರಸ್ ಅಲ್ಲಿ ಇರೋ ಮಸಲ್ ಲೇಯರು ಮತ್ತು ಹ್ಮ್. ಒಳಗಡೆ ಇರೋ ಮ್ಯೂಕಸ್ ಮೆಂಬರೇನು ಅದರ ನಡುವೆ ಬರೋಂತ ಗೆಡ್ಡೆಗಳು. ಈ ಹಾ. ಒಂದು ಹೊರ ಪದ್ರ ಮೇಲೆ ಬರಬಹುದು, ಒಳ ಪದ್ರ ಮೇಲೆ ಬರಬಹುದು. ಆದ್ರೆ ಹಾ. ಮಸಲ್ ಜಾಸ್ತಿ ಉಪಯೋಗಿಸ್ಕೊಂಡು ಬೆಳೆಯೋದ್ರಿಂದ ಇದಕ್ಕೆ ಹಾ. ನಾವು ಫೈಬ್ರಾಯ್ಡ್ ಗೆಡ್ಡೆ, ಫೈಬ್ರೋಸಿಸ್ ಅಂತ ಏನ್ ಹೇಳ್ತೀವಿ, ಆ ತರ ಹಾ. ಗೆಡ್ಡೆ ಅಂತ ಹೇಳ್ತೀವಿ. ಫೈಬ್ರಾಯ್ಡ್ ಹ್ಮ್. ಗೆಡ್ಡೆಗಳು ಏನು ಎಷ್ಟು ಸಾಮಾನ್ಯವಾಗಿದೆ ಅಂತ ನಾವು ಹೇಳ್ಬೇಕು ಅಂತಂದ್ರೆ, ಹಾ. ಸಾಧಾರಣವಾಗಿ ಒಂದು 80% ವರೆಗೂ ಫೈಬ್ರಾಯ್ಡ್ ಗೆಡ್ಡೆಗಳಿದೆ ಅಂತ ಓ, ಹೇಳ್ಬೋದು ನಾವು. ಇನ್ಸಿಡೆನ್ಸ್ ಅಂದ್ರೆ 100 ಮಹಿಳೆಯರಲ್ಲಿ 80 ಜನರಿಗೆ ಹೌದು ಫೈಬ್ರಾಯ್ಡ್ ಗಡ್ಡೆ ಹೌದು, ಇರುತ್ತೆ. ಜನಕ್ಕೆ ಇರ್ಬೋದು. ಅಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಬರ್ಬೋದು, ಬರದೇ ಇರಬಹುದು, ಆದ್ರೆ ಗಡ್ಡೆಗಳು ಮಾತ್ರ ಇರುತ್ತೆ. ಓಕೆ. ಗೆಡ್ಡೆಗಳಿರುತ್ತೆ, ಯಾಕೆಂದ್ರೆ ಆಸಿಂಟಮೆಟಿಕ್ ಇರೋದ್ರಿಂದ ಗೊತ್ತಾಗಲ್ಲ. ಹಾ. ಅವ್ರಿಗೆ ಯಾವ್ದೋ ಹಾ. ಒಂದು ಕಾರಣಕ್ಕೆ ಸ್ಕ್ಯಾನಿಂಗ್ ಹೋದಾಗ, ಯೂಶಲಿ ನಮ್ಮ ಹತ್ರ ಪರೀಕ್ಷೆ ಮಾಡಿಸ್ಕೋಕ್ಕಿಂತ ಫಸ್ಟ್ ಸ್ಕ್ಯಾನಿಂಗೇ ಮಾಡ್ಕೊಂಡ್ ಬರೋರು ಇವಾಗ ಹೌದು, ಸಾಧಾರಣ ಹೌದು, ಹೌದು, ಹೌದು. ಯಾಕಂದ್ರೆ ಹ್ಮ್. ಸ್ವಲ್ಪ ಅವ್ರ ನಾಲೆಡ್ಜ್ ಜಾಸ್ತಿ ಆಗಿರೋದ್ರಿಂದ ಹೋಗಿ ಸ್ಕ್ಯಾನ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಪಾಪ. ಸೊ ನಾಲೆಜ್ ಸ್ಕ್ಯಾನ್ ಎಲ್ಲ ಗೂಗಲ್ ಗುರುವಿಂದ ಕಲ್ತ್ಕೊಂಡಿರ್ತಾರೆ. ಅಂದ್ರೆ ಅವ್ರಿಗೆ ಒಂಥರ ಏನೋ ಕಂಡಿಡ್ಕೊಂಡ್ಬಿಡ್ಬೇಕು ಅಂತ ತಾವೇ ಹಾ. ಫಸ್ಟ್ ನೋಡ್ಕೊಂಡು ಬಂದು ಇದಕ್ಕೆ ಆಪರೇಷನ್ ಬೇಕಾ ಏನ್ ಬೇಡವಾ ಅನ್ನೋ ಒಂದು ಡಿಸ್ಕಷನ್ಗೆ ಮಾತ್ರ ಎಷ್ಟೋ ಸರಿ ಬಂದಿರ್ತಾರೆ. ಹಾ. ಆದ್ರೆ ಕೆಲವು ಹೆಚ್ಚಿನ ಬ್ಲೀಡಿಂಗ್ ಆಗಿರ್ಬೋದು. ಅವಾಗ ಹ್ಮ್. ಅವಾಗ ಈಗ ಸಣ್ಣ ಹುಡುಗಿಯರೆಲ್ಲ ಹೇಳ್ಬೇಕು ಅಂತಂದ್ರೆ ಒಂದು 18-20 ಮೇಲೆ ಬರುತ್ತೆ. ಸದ್ಯ ಹ್ಮ್. ಅಷ್ಟರೊಳಗಡೆ ಹ್ಮ್. ಹ್ಮ್. ಗೆಡ್ಡೆ ಅಂತೂ ನಾವು ಆದಷ್ಟು ನೋಡಲ್ಲ. ಬಂದಿರೋದಿಲ್ಲ. ನಾವು ಹ್ಮ್. ಸಾಧಾರಣವಾಗಿ ಈ ಹೊಟ್ಟೆ ನೋವುಗಳು ಜಾಸ್ತಿ ಬರೋದು ಮುಟ್ಟಿನ ಹೌದು, ಸಮಯದಲ್ಲಿ. ಹೌದು, ಹೌದು, ಅಥವಾ ಹೌದು. ಈಗ ಮದುವೆ ಆದವ್ರು ಇದ್ರೆ ಮಕ್ಕಳೇ ಆಗ್ತಾ ಇಲ್ಲ ಯಾಕೆ ಅಂತ, ಇದು ಒಂದು ಹಾ. ಕಾರಣ. ಅದು ಕಾರಣ. ಬಹಳ ಮುಖ್ಯ. ಹಾ ಯಾಕಂತಂದ್ರೆ ಮದುವೆ ಆಗಿ 3-4 ವರ್ಷ ಆಗ್ತಾ ಇದ್ದಂಗೆ ಮನೆಯವರು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೌದು ಅವ್ರು ಇವ್ರು ಕೇಳಿದಾಗ, ಹೌದು ಯಾಕೆ ಅಂತ ಬಂದು ನೋಡಿದಾಗ ಅಲ್ಲಿ ಫೈಬ್ರಾಯ್ಡ್ ಅಂತ ಗೊತ್ತಾಗುತ್ತೆ. ಸರಿ, ಸರಿ. ಹೌದು. ಹಾ. ಸೊ ಈ ಮಕ್ಕಳಾಗ್ದಿರೋ ಕಾರಣಕ್ಕೆ ಸಾಧಾರಣ ಮದುವೆ ಆದವ್ರು ಬರ್ತಾರೆ. ಹಾ. ಹೊಟ್ಟೆ ನೋವು ಅಂತ ಸ್ವಲ್ಪ ಯಂಗ್ ಹುಡುಗಿಯರು ಒಂದ್ಸರಿ 25-26 ವರ್ಷ ಆದ್ರೂ ಮದುವೆ ಆಗಿಲ್ಲ, ಅದ್ರ ಹತ್ರ ಅವರಿಗೆ ಅವಾಗ ಅವಾಗ ಹೊಟ್ಟೆ ನೋವು ಬರೋದು, ಸ್ವಲ್ಪ ಬ್ಲೀಡಿಂಗ್ ಕಾಣೋದು, ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸ್ಕ್ಯಾನ್ ಹ್ಮ್. ಅಲ್ಟ್ರಾಸೌಂಡ್ ಮಾಡಿದಾಗ ನಮ್ಗೆ ಯೂಶಲಿ ಇದು ಫೈಬ್ರಾಯ್ಡ್ ಗೆಡ್ಡೆಗಳು ಇದೆ ಅಂತ. ಹ್ಮ್. ಎಷ್ಟು ಫೈಬ್ರಾಯ್ಡ್ ಗೆಡ್ಡೆಗಳು ಇದೆ ಹ್ಮ್. ಗರ್ಭಚೀಲದಲ್ಲಿ ಅನ್ನೋದೊಂದು ಮುಖ್ಯ ಪ್ರಶ್ನೆ ಆಗುತ್ತೆ. ಬರೀ ಹೌದು. ಒಂದೇ ಎರಡೇ ಗೆಡ್ಡೆನಲ್ಲಿ ಸಾಧಾರಣವಾಗಿ ಬರೋರು ತುಂಬಾ ಕಡಿಮೆ. ಒಂದು ಹಾ. ದೊಡ್ಡ ಗೆಡ್ಡೆ ಇರ್ಬೋದು, ಈ 40 ವಯಸ್ಸಿನ ಜಸ್ಟ್ ನಂತರ ಏನಾದ್ರು ಕಂಡು ಬಂದ್ರೆ. ಹ್ಮ್. ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಸಾಧಾರಣವಾಗಿ 2-3 ಮಜಲ್ ಹ್ಮ್. ಲೇಯರ್, ಯಾಕಂದ್ರೆ ಯೂಟ್ರಸ್ ಅಂದ್ಮೇಲೆ 3 ಲೇಯರ್ ಇದ್ದೇ ಇರುತ್ತೆ. ಆ ಹಾ. 3 ಲೇಯರ್ ಅಲ್ಲಿ ಒಂದು ಹಾ. ಒಳಗಡೆ ಇರ್ಬೋದು, ಒಂದು ಹೊರಗಡೆ ಇರ್ಬೋದು, ಮತ್ತೆ ಹಾ. ಕೂಡ ಒಂದು ಈ ಕಡೆ ಆ ಕಡೆ ಇರ್ಬೋದು. ಇಲ್ಲೇ ನೋಡಿ, ಇಲ್ಲಿ ಒಂದು ಮಜಲ್ ಲೇಯರ್ ನಲ್ಲೇ ಒಂದು ಗೆಡ್ಡೆ ಇದೆ, ಇಲ್ಲಿ ಮಜಲ್ ಹಾ. ಲೇಯರ್ ನಲ್ಲಿ ಹಾ. ಒಳಗಡೆ ಹೌದು. ಒಂದು ಗೆಡ್ಡೆ ಕುತ್ಕೊಂಡಿದೆ. ಹೀಗೆ ಓಕೆ. ಈ ಹಾ. ಇದು ಸಿರಸ್ ಸರ್ಫೇಸ್ ಅಂತೀವಿ, ಹೊರಗಡೆ ಹೊರಪದರದ ಮೇಲೆ ಹೊರಪದೆ. ಇದು ಸಾಧಾರಣವಾಗಿ ಹೊಟ್ಟೆ ನೋವು ಅಂತ ಬರಲ್ಲ. ಎಸ್ಪೆಷಲಿ ಹೌದು. 40-45 ವಯಸ್ಸಿನ ನಂತರ ಬರೋ ಮಹಿಳೆಯರು, ನನ್ ಹೊಟ್ಟೆ ದಪ್ಪ ಆಗ್ತಿದೆ, ನಾನು ಎಷ್ಟೇ ಹಾ. ಊಟ ಹಾ. ಕಡಿಮೆ ಹಾ. ಮಾಡಿದೀನಿ, ಹಾ. ನಾನು ಓಡಾಡ್ತೀನಿ, ನಾನೇನ್ ಸೋಮಾರಿ ಅಲ್ಲ ಅಂತ ತುಂಬಾನೇ ತಾವು ಬಂದು ತುಂಬಾ ಹೊಗಳ್ಕೊತಾರೆ ಪಾಪ. ಹೌದು, ಆದ್ರೆ ಹೌದು, ಹೌದು. ಹೊಟ್ಟೆ ಯಾಕೆ ದಪ್ಪ ಆಗ್ತಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ವೆಯ್ಟ್ ಎಲ್ಲ ಸಾಧಾರಣವಾಗಿ ನಾರ್ಮಲ್ ಇದೀವಿ ಅಂತ ಸ್ಕ್ಯಾನ್ ಮಾಡಿದಾಗ ಹ್ಮ್. ಒಂದು ಕಲ್ಲಂಗಡಿ ಹಣ್ಣು ಗಾತ್ರದ ಒಂದು ಫೈಬ್ರಾಯ್ಡ್ ಕೂಡ ನಾವು ಸಾಧಾರಣವಾಗಿ ಓ, ನೋಡ್ತೀವಿ. ಯಾಕಂದ್ರೆ ಅದು ಪರಿಮಳ ಅವರೇ, ಆಸಿಂಪ್ಟಮ್ಯಾಟಿಕ್ ನೀವು ಇರುತ್ತೆ. ಕಲ್ಲಂಗಡಿ ಹಣ್ಣು ಅಂದಾಗ ನನಗೆ ನೆನಪಾಯ್ತು. ಆ 50 ವರ್ಷದ ಹಿಂದೆ KMC ಹುಬ್ಬಳ್ಳಿಯಲ್ಲಿದ್ದಾಗ ಪಾಪ ಇನ್ನು ಮದುವೆ ಆಗದೆ ಇರೋ ಹುಡುಗಿ ಹೊಟ್ಟೆ ಹೌದು ದಪ್ಪಗಾಗಿ ಬಂದ್ಬಿಟ್ಟಿದ್ಲು. ಇವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವಳು ಈಗೆಲ್ಲ ಅನೀತಿ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಹೌದು ಏನೋ ಅನೈತಿಕವಾದಂತಹ ಚಟುವಟಿಕೆಯಿಂದ ಗರ್ಭಿಣಿ ಆಗಿದ್ದಾಳೆ ಅಂತ
ಹಾ ಅವಳಿಗೆ ಹಾ ಹಿಂಸೆ ಕೊಟ್ಟು 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 ಅವಾಗ ಇದೆಲ್ಲ ಇರ್ಲಿಲ್ವಲ್ಲ, ಸ್ಕ್ಯಾನ್ ಮಾಡಿದ್ವಿ, ಅಲ್ಟ್ರಾಸೌಂಡು. ಅಲ್ಟ್ರಾಸೌಂಡ್ ಇರ್ಲಿಲ್ಲ. ಹೌದು, ಆಮೇಲೆ ತೆಗೆದ್ ನೋಡಿದ್ರೆ ಫೈಬ್ರಾಯ್ಡ್. ಫೈಬ್ರಾಯ್ಡ್, ಹೌದು ಹೌದು. ಗರ್ಭಿಣಿ ಈಗ ಅಲ್ಲ, ಅಂದ್ರೆ ಅಷ್ಟು ದೊಡ್ಡದಾಗ್ಬೋದು ಅಂತ ಹೌದು ನಾನು ಹೌದು ಅವತ್ತೇ ಹೌದು ನೋಡಿದ್ದು. ಹಾ. ಹೌದು. ಈಗ ಒಂದು 8 ತಿಂಗಳ ಮಗು ಸೈಜು ಅಂದ್ರೆ ಹಾ. ಇದು ಡಯಾಫ್ರಮ್ ಲೆವೆಲ್ಗೂ ಕೂಡ ಗೆಡ್ಡೆಗಳನ್ನ ಹ್ಮ್. ನಾವು ನೋಡಿದ್ವಿ. ಬಟ್ ಈಗ ಈ ಆಧುನಿಕ ಜಗತ್ತಿನಲ್ಲಿ ಹೆಲ್ತ್ ಚೆಕಪ್ಗಳು ಎಲ್ಲ ಬಂದು ಬೇಗ ಅಷ್ಟು ಬೇಗನೆ ಆಗ್ತಾ ಇದ್ದಾವೆ. ಆದಷ್ಟು ನಾವು ನೋಡಲ್ಲ. ಆಗೋವರ್ಗ ಇದು ಹೌದು ಹೌದು. 15 ಸೆಂಟಿಮೀಟರ್. ಸೊ ಈ ಫೈಬ್ರಾಯ್ಡ್ ಗೆಡ್ಡೆಗಳು ಸಾಧಾರಣವಾಗಿ ಹೊಟ್ಟೆ ನೋವು ಮಾಡುತ್ತೆ, ಇಲ್ಲ ಹ್ಮ್. ಹೆವಿ ಬ್ಲೀಡಿಂಗ್. ಪಾಪ ಒಂದು ತಿಂಗಳಿಗೆ ಒಂದು 6-7 ದಿವಸ 10 ದಿವಸ ಬ್ಲೀಡಿಂಗ್ ಆಗುತ್ತೆ, ಮತ್ತೆ 20 ದಿವಸಕ್ಕೆ ಬ್ಲೀಡಿಂಗ್ ಆಗುತ್ತೆ. ಯಾಕೆ ಪಾಪ. ಅಂದ್ರೆ ಆ ಗೆಡ್ಡೆಗಳು ಎಲ್ಲಾ ಕಡೆ ಅದ್ರಲ್ಲಿ ಹರಡ್ಕೊಂಡಿರೋದ್ರಿಂದ ಅದ್ರದ್ದು ಹಾ. ವ್ಯಾಸ್ಕ್ಯುಲಾರಿಟಿ, ಬ್ಲಡ್ ಹೌದು ಸಪ್ಲೈ ಜಾಸ್ತಿ ಹೌದು ಆಗ್ಬಿಟ್ಟಿರುತ್ತೆ. ಹೌದು, ಬ್ಲಡ್ ರಕ್ತ ಸಪ್ಲೈ ಸರಬರಾಜು ಜಾಸ್ತಿ ಆಗಿ ಜಾಸ್ತಿ. ಅದಕ್ಕೆ ಕಾಂಟ್ರಾಕ್ಷನ್ ಪವರ್ ಕೂಡ ಕಡಿಮೆ ಆಗಿರೋದ್ರಿಂದ ಬ್ಲೀಡಿಂಗ್ ಹ್ಮ್. ಕಂಟ್ರೋಲ್ಗೆ ಬರಲ್ಲ. ಸೊ ಬರೋದಿಲ್ಲ. ಒಂದೊಂದು ವಿಧದಲ್ಲಿ ಅವ್ರು ನಮ್ಮ ಹತ್ರ ಏನ್ ಬರ್ತಾರೆ ಅಂದ್ರೆ ತುಂಬಾ ಅನಿಮಿಯಾ ಆಗಿನೂ ಬರ್ತಾರೆ. ಈವನ್ ಪಾಪ. ಒಳ್ಳೆ ಹಾ. ಊಟ ಮಾಡ್ಕೊಂಡಿರೋ ಜನದಲ್ಲೂ ಕೂಡ ಬರೀ ಹಾ. 8-9 ಹಿಮೋಗ್ಲೋಬಿನ್ ಅಲ್ಲಿ ಬರ್ತಾರೆ. ತುಂಬಾ ಪಾಪ ಊಟನೇ ಮಾಡದಿದ್ದವರು 4-5 ಹಿಮೋಗ್ಲೋಬಿನ್, ಅದು ಬೇರೆ ಕೆಟಗರಿ. ಪಾಪ. ಬಟ್ ಹಾ ಒಳ್ಳೆ ಹಾ. ಸುಸ್ಥಿತ ಕುಟುಂಬದಲ್ಲಿ ಇದ್ದು ನಾವು ಚೆನ್ನಾಗಿ ಊಟ ಮಾಡ್ತಿದೀವಿ ಅಂದ್ರು ಎಂಟು ಹ್ಮ್. ಒಂಬತ್ತಕ್ಕೆ ಎಲ್ಲ ಅವ್ರು ತಿಂದಿದ್ದೆಲ್ಲ ಬ್ಲಡ್ ಬ್ಲೀಡಿಂಗ್ ರೂಪದಲ್ಲಿ ತಿಂಗಳು ತಿಂಗಳು ಹೋಗ್ತಾ ಇರುತ್ತೆ. ಸೊ ಪಾಪ. ಇದಂದ್ರೆ ಅವ್ರಿಗೆ ಒಂದೊಂದ್ಸರಿ ಅದು ಗರ್ಭಚೀಲದ ಬಾಯಿ ಹತ್ರ ಬಂದು ಕುತ್ಕೊಂಡ್ಬಿಡುತ್ತೆ ಫೈಬ್ರಾಯ್ಡ್. ಓ. ಅವಾಗ ಅವರಿಗೆ ಅತಿಯಾದ ಡಿಸ್ಪೆರುನಿಯಾ, ಇಬ್ಬರ ಹಾ. ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಚ್ಚಿನ ಒಂದು ನೋವು, ಮತ್ತೆ ಸಡನ್ಲಿ ಬ್ಲೀಡಿಂಗ್ ಆಗೋದು ಶುರುವಾಗಿ ಎಮರ್ಜೆನ್ಸಿಯಾಗಿ ಎಷ್ಟೋ ಸರಿ ಬರ್ತಾರೆ. ಸೊ ಹಾ ಹೀಗೆ ಹಾ. ಫೈಬ್ರಾಯ್ಡ್ ಹಲವಾರು ರೂಪದಲ್ಲಿ ಹ್ಮ್. ಹೆಣ್ಮಕ್ಳಿಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ಬೋದು. ಹಾ. ಆದ್ರೆ ಎಲ್ಲರೂ ಒಂದೇ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಒಂದು ಹ್ಮ್. ಹೆಮ್ಮಾರಿ ಇದೆಯಲ್ಲ ಕ್ಯಾನ್ಸರ್, ಈ ಹಾ ಹಾ. ಫೈಬ್ರಾಯ್ಡ್ ಇದೆಯಲ್ಲ ಇದು ಕ್ಯಾನ್ಸರ್ ಮಾಡ್ಬಿಡುತ್ತೇನೋ ಅನ್ನೋದು ಕೆಲವರು ತುಂಬಾನೇ ಭಯ ತಲೆ ಭಯ ಕೆಡಿಸ್ಕೊಳ್ತಾರೆ. ಭಯ. ಹಾ. ಇದೇ ಹಾ. ಗೂಗಲ್ ಯೂನಿವರ್ಸಿಟಿ ಆದ್ರೂ ಅವರು ಮತ್ತೆ ಬರ್ಬೇಕು, ಕೇಳಲೇಬೇಕಾಗುತ್ತೆ ವೈದ್ಯರ ಹತ್ರ. ಒಂದು ಯಾಕಂದ್ರೆ ಕೆಲವನ್ನೆಲ್ಲ ಗೂಗಲ್ ಯೂನಿವರ್ಸಿಟಿನಲ್ಲಿ ಗೊತ್ತಾಗಿರಲ್ಲ ಹಾ ಅವರಿಗೆ. ಹಾ ಸೊ ಹಾ. ಈ ಸಾಧಾರಣ ನಮ್ದು ಒಂದೇ ಒಂದು ಈ ಫೈಬ್ರಾಯ್ಡ್ ಇಷ್ಟು ಇನ್ಸಿಡೆನ್ಸ್ ಅಲ್ಲಿ ಹೈ ಇದ್ರು ನಮ್ಗೆ ಹ್ಮ್. ಒಂದು ಒಳ್ಳೆ ಇದು ಅದ್ರೊಳಗಡೆ ಅಂತಂದ್ರೆ ಕ್ಯಾನ್ಸರ್ ಚೇಂಜಸ್ 0.2% ಅಷ್ಟೇ, ಹೌದು, ಬಹಳ ಕಡಿಮೆ, ಬಹಳ ಬಹಳ ಕಡಿಮೆ. ಕಡಿಮೆ. ಹಾ. ಹಾಗಾಗಿ ಹೆದರ್ಕೋಬೇಡಿ ಅಂತ ನಾವು ಅವ್ರಿಗೆ ತಿಳಿಸಿ ಹೇಳ್ತಿರ್ತೀವಿ. ಅಂದ್ರೆ ಬಹುಶಃ ದೇವ್ರು ಬಂದ್ಬಿಟ್ಟು ಹಾ ನಿಮ್ಗೆ ಏನ್ ಬೇಕು ಅಂದ್ರೆ ಫೈಬ್ರಾಯ್ಡೇ ಇರ್ಲಪ್ಪ, ಕ್ಯಾನ್ಸರ್ ಬರ್ದೇ ಇರ್ಲಿ ಹಾ ಅಂತ ಕೇಳೋ ಕರೆಕ್ಟ್ ಹಾಗೆ ಆಗಿ ಆಯ್ತು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಇವಾಗ ಇದನ್ನ. ಯಾಕೆ ಹಾ. ಅಂತಂದ್ರೆ ಅವರಿಗೆ ತೆಗೆಸ್ಕೊಳ್ಳಿಲ್ಲ ಅಂದ್ರೂ ಸ್ವಲ್ಪ ದಿವಸ ಮುಂದೆ ಹಾಕ್ಬೋದು. ಮುಂದೆ ಬಟ್ ಹಾಕ್ಬೋದು, ಯಾವಾಗ ಹೌದು. ತೆಗಿಬೇಕು ಅಂದ್ರೆ ಹೆವಿ ಬ್ಲೀಡಿಂಗು, ಅನಿಮಿಯಾ ಹ್ಮ್. ಮಾಡ್ತಿದೆ, ಮತ್ತೆ ಹ್ಮ್. ಮಕ್ಕಳಾಗಕ್ಕೆ ಅದು ಕುತ್ಕೊಂಡ್ಬಿಟ್ಟು ತೊಂದ್ರೆ ಆಗ್ತಾ ಇದೆ. ಗರ್ಭಚೀಲ ಮಗು ಕುತ್ಕೊಳ್ಳೋ ಜಾಗದಲ್ಲಿ ಅದು ಕುತ್ಕೊಂಡು ಮಗುನ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಹೌದೌದು. ಓ. ಮಗು ಬಂದರೂ ಕೂಡ ಅದ್ರ ಬ್ಲಡ್ ಸಪ್ಲೈನೆಲ್ಲ ತಿನ್ಕೊಂಡ್ಬಿಡುತ್ತೆ ಊಟನ. ತಾನ್ ತಿನ್ಕೊಂಡ್ಬಿಡ್ತು. ಓ. ಪಕ್ಕದ ತಟ್ಟೆನಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ, ಪಕ್ಕದ ತಟ್ಟೆದು ತಿನ್ಕೋತಿರ್ತಾರೆ ಕೆಲವು ಫ್ರೆಂಡ್ಸ್. ಅಯ್ಯೋ. ಹಾ. ನಮ್ದು ತಿನ್ನೋದಲ್ದೆ ಆ ತರ ತಿನ್ಕೊಳ್ಳೋದ್ರಿಂದ ಅದು ಹಾ. ಎಷ್ಟೋ ಸರಿ ಆಪರೇಷನ್ ಆಗ್ಬೋದು, ಅಥವಾ ಹಾ. ಬರೀ ಒಂದು 8 ತಿಂಗಳಿಗೆ ಒಂದು 7 ಅಪಕ್ವವಾಗಿ ಹುಟ್ಟುತ್ತೆ. ಪ್ರೀಮೆಚ್ಯೂರ್ ಡೆಲಿವರಿಗಳೇ ಹ್ಮ್. ಆಗ್ಬೋದು. ಇಂಥ ಹ್ಮ್. ಎಲ್ಲಾ ಸಮಯದಲ್ಲಿ ನಾವು ಕೆಲವು ಸರಿ ಫೈಬ್ರಾಯ್ಡ್ ತೆಗೆದು ಹ್ಮ್. ಪ್ರೆಗ್ನೆನ್ಸಿಗೆ ಹೋಗಿ ಅಂತ ಹೇಳ್ಬೇಕಾಗತ್ತೆ. ಬಟ್ ಓಕೆ. ಫೈಬ್ರಾಯ್ಡ್ ತೆಗಿಲೇಬೇಕು ಅಂತ ನಂತರನೇ ಇಲ್ಲ. ಪ್ರೆಗ್ನೆನ್ಸಿ ಅನ್ನೋ ಕಲ್ಪನೆ ತಪ್ಪು. ಫೈಬ್ರಾಯ್ಡ್ ಹೌದು. ಏನಾದ್ರು ಒಂದ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದ್ರೂ ತೆಗೆಸ್ಕೊಳ್ಳೋದು ಮಾಡೋದು ಆ ಹಾ. ಭಯಕ್ಕೆ ಯಾರು ಬೀಳ್ಬಾರ್ದು. ಹೌದೌದು ಆದ್ರೆ ಹೌದೌದು. ಹೆವಿ ಬ್ಲೀಡಿಂಗ್ ಇದ್ದಾಗ ಮಾತ್ರ 40-45 ವಯಸ್ಸು ಆಗೋಗ್ಬಿಟ್ಟಿದೆ, ಹ್ಮ್. ಮಕ್ಕಳಿದ್ದಾರೆ ಅಂದ್ರೆ ಒಂದು ಹ್ಮ್. ಫ್ಯಾಮಿಲಿ ಕಂಪ್ಲೀಟೆಡ್ ಅಂತ ಹೇಳ್ತೀವಿ ನಾವು, ಮಕ್ಕಳಾಗಿರುತ್ತೆ, ಹಾ ಮಕ್ಕಳ ಹಾ ಹಾ. ಆಪರೇಷನ್ ಆಗಿರುತ್ತೆ. ಅಂತ ಸಮಯದಲ್ಲಿ ನಾವು ಬರೀ ಫೈಬ್ರಾಯ್ಡ್ ತೆಗೆಯೋದಕ್ಕಿಂತ ಹಾ. ಗರ್ಭಕೋಶನೇ ತೆಗೀರಿ ಅನ್ನೋ ಒಂದು ಪ್ರಶ್ನೆ ತೆಗೆದ್ಬಿಡ್ಬೋದು ಅಂತ. ಹ್ಮ್ ಬರುತ್ತೆ. ಹ್ಮ್ ಯಾಕಂದ್ರೆ ಹ್ಮ್ ನಾವು ಅಲ್ಲಿ ಹ್ಮ್. ಫೈಬ್ರಾಯ್ಡ್ ಅಷ್ಟೇ ತೆಗಿಯಕ್ ಹೋದ್ರೂ ಗರ್ಭಕೋಶದಲ್ಲಿ ಏನು ಶಕ್ತಿ ಇರಲ್ಲ ಅಲ್ಲಿ. ಹ್ಮ್ ಆದ್ರಿಂದ ಹ್ಮ್ ಅವ್ರ ಹ್ಮ್ ಅಂಡಾಶಯನ ಬಿಟ್ಟು ನಾವು ಗರ್ಭಕೋಶನ ತೆಗಿತೀವಿ. ಇಲ್ಲ ಆದ್ರೆ ಹ್ಮ್ ಒಂದೋ ಎರಡೋ ಫೈಬ್ರಾಯ್ಡ್ ಅಷ್ಟೇ ಇದ್ರೆ ಒಂದು 45ವರೆಗೂ ಬರೀ ಮಯೋಮೆಕ್ಟಮಿ, ಹ್ಮ್ ಫೈಬ್ರಾಯ್ಡ್ ಹ್ಮ್ ರಿಮೂವಲ್ಗೆ ನಾವು ಹ್ಮ್ ಹ್ಮ್ ಮಯೋಮೆಕ್ಟಮಿ ಹ್ಮ್ ಅಂತೀವಿ, ಹ್ಮ್ ಹ್ಮ್ ಗರ್ಭಚೀಲ ಹ್ಮ್. ತೆಗೆದ್ರೆ ಹಿಸ್ಟೆಕ್ಟಮಿ ಅಂತೀವಿ. ಸೊ ಈ ಹಾ ಒಂದು ಹಾ. ಇದು ಮಾಡ್ತೀವಿ. ಬಟ್ ಈ ಆಪರೇಷನ್ಗಳೇ ಮಾಡ್ಬೇಕೆ? ಆಪರೇಷನ್ ಇಂದ ಫೈಬ್ರಾಯ್ಡ್ಗೆ ಇನ್ನೇನು ತೊಂದರೆ, ಇನ್ನೇನು ಟ್ರೀಟ್ಮೆಂಟೇ ಅಲ್ಲ, ಇಲ್ವೇ? ಮೊದಲು ಆಪರೇಷನ್ಗೆ ಹೋಗೋ ಮೊದಲು ಡಾಕ್ಟರ್ ಪರಿಮಳಾ ದೇವಿ ಅವರೇ, ಆ ಮಹಿಳೆಯರಿಗೆ ಫೈಬ್ರಾಯ್ಡ್ ಇದೆ ಅಂತ ಕಂಡುಹಿಡಿಯಕ್ಕೆ ಯಾವ ತಪಾಸಣೆ ಮಾಡ್ತೀರಿ? ನೀವೇನು ಬರೀ ಪರ್ವೆಜನಲ್ ಎಕ್ಸಾಮಿನೇಷನ್ ಮಾಡಿ ಯೂಟ್ರಸ್ ಬಲ್ಕಿ ಆಗಿದೆ, ದಪ್ಪಗಾಗಿದೆ ಅಂತ ತಿಳ್ಕೊಂಡು ಇದು ಮಾಡ್ತೀರಾ? ಅಲ್ಟ್ರಾಸೌಂಡ್ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ಯಾಕಂದ್ರೆ ಹಳೆ ಕಾಲದಲ್ಲಿ ನಾನು ಕತೆ ಹೇಳಿದ್ನಲ್ಲ, ಗರ್ಭಿಣಿನೇ ಅಂತ ಅನ್ಕೊಂಡ್ಬಿಟ್ಟಿದ್ರು, ಯಾಕಂದ್ರೆ ಅವಾಗ ಅಲ್ಟ್ರಾಸೌಂಡ್ ಇರ್ಲಿಲ್ಲ 50 ವರ್ಷದ ಹಿಂದೆ. ಈಗ ಹೌದು. ಏನೇನು ಮಾಡ್ತೀರಿ? ಇನ್ವೆಸ್ಟಿಗೇಷನ್ಸ್ ಏನೇನ್ ಅಲ್ಟ್ರಾಸೌಂಡ್ ಮಾಡ್ತೀರಿ? ಬಂದಿದ್ದೆ 1985 ಮೇಡಮ್. ಅದು ಹಾ. ಯಾಕಂದ್ರೆ ನಾನು ಫಸ್ಟ್ ಸ್ಕ್ಯಾನಿಂಗ್ ನಾನೇ ಮಾಡಿಸ್ಕೊಂಡಿದ್ದೆ, ನನ್ನ ಮಗ ಹೊಟ್ಟೆಯಲ್ಲಿದ್ದ ಅವಾಗಲೇ ಬಂದಿತ್ತು. ಓಕೆ. ನಾನ್ ನಿಮಗೆ ಹೇಳಿದ್ದು 1968-70 ಕತೆ. ಅದೇ ಅದೇ ಅವಾಗಿಲ್ಲ. ಡಾಕ್ಟರ್ಗಳು ಪಾಪ ಅವಾಗಿರ್ಲಿಲ್ಲ. ನೋಡೋದೇ ಒಂದ್ ದೊಡ್ಡ ವಿಷಯ ಹೌದು ಇತ್ತು. ಕೈಯಿಂದ ಹೌದೌದು. ನೋಡಿದ್ರು, ಕೈಯಿಂದ ಬಂದಾಗ ನೋಡೇ ನೋಡ್ತೀವಿ ಬ್ಲೀಡಿಂಗ್ ಇರುತ್ತೆ ಅಥವಾ ಇದು ಅಥವಾ ಹ್ಮ್ ಹೊಟ್ಟೆ ಮುಟ್ಟಿ ಹ್ಮ್. ನೋಡ್ಬೋದು. ಬಟ್ ಹಾ. ಏನಂದ್ರೆ ಇದ್ರದ್ದು ಪೊಸಿಷನ್ ಎಲ್ಲಿದೆ, ಇದರ ಹ್ಮ್. ಲೊಕೇಶನ್ ಎಲ್ಲಿದೆ,
ಈಗ ನಮ್ಮ ಹಾ. ಲೊಕೇಶನ್ ಹೇಗೆ ಹೋಗ್ತೀವಿ GPS ಅಲ್ಲಿ, ಆತರ ನಮ್ಗೆ GPS ಅಲ್ಟ್ರಾಸೊನಾಲಜಿ. ಹೌದು ಅದರಿಂದ ಹೌದು 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 ಗೆಡ್ಡೆನ ಹೌದು. ಹಿಡ್ಕೊಂಡು ಓ, ಮಾಡ್ಕೊಂಡು ಬಹಳ ಹೋಗಕ್ಕೆ ಚೆನ್ನಾಗಿ ಹೇಳಿದ್ರಿ. ನಿಮ್ ಅಲ್ಟ್ರಾಸೌಂಡ್ ಅಂದ್ರೆ GPS ಇದ್ದಂಗೆ, ಯಾವ ದಾರಿಯಲ್ಲಿ ಹೆಂಗ್ ಹೋಗ್ಬೇಕು ಅಂತ ಪರ್ಫೆಕ್ಟ್ ಆಗಿ ಎಸ್. ಲೊಕೇಶನ್ ಕರ್ಕೊಂಡು ಹೋಗುತ್ತೆ. ಕರೆಕ್ಟ್. ಯಾಕೆ ಕರೆಕ್ಟ್. ಅಂತಂದ್ರೆ ಬರೀ ವೆರಿ ಫೈಬ್ರಾಯ್ಡ್ ಗುಡ್. ಇದೆ ಅನ್ನೋದು ಮುಖ್ಯ ಅಲ್ಲ ನಮ್ಗೆ, ಅದು ಎಲ್ಲಿದೆ. ಎಲ್ಲದಕ್ಕೂ. ಎಲ್ಲದಕ್ಕೂ. ಹಾ. ಮ್ಯೂಕಸ್ ಮೆಂಬ್ರೇನ್ ಒಳಗಡೆ ಇತ್ತು ಅಂದ್ರೆ ಅದು ತುಂಬಾ ಕಾಟ ಕೊಡುತ್ತೆ ಪಾಪ ಹೆಣ್ಮಕ್ಳಿಗೆ, ಬ್ಲೀಡಿಂಗ್ ಪಾಪ. ಮಾಡ್ಕೊಂಡೇ ಇರುತ್ತೆ. ಯಾಕಂದ್ರೆ ಅದು ಮೆನ್ಸ್ಟ್ರುಯೇಷನ್ ಲೇಯರ್ ಮೇಲೆ ಹ್ಮ್. ಕುತ್ಕೊಂಡಿರುತ್ತೆ. ಆದ್ರಿಂದ ಅದನ್ನ ಹಾ. ತಕ್ಷಣನೇ ತೆಗಿಬೇಕು. ಹ್ಮ್. ಮಸ್ಕ್ಯುಲರ್ ಲೇಯರ್ ಅಲ್ಲಿ ಇದ್ರೆ, ಅವಳಿಗೆ ಆಲ್ರೆಡಿ ಮಗು ಆಗಿದ್ರೆ ಹ್ಮ್. ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಇರ್ಲಮ್ಮ ಅದೇನಾದ್ರು ಜಾಸ್ತಿ ಸೈಜ್ ಆದ್ರೆ, ನಿಮ್ ಹೊಟ್ಟೆ ನೋವು ಏನಾದ್ರು ಬಂದ್ರೆ ಮಾಡೋಣ ಬಿಡಿ ಅಂತ. ಹ್ಮ್. 45-50 ಮೇಲೂ ಎಷ್ಟೋ ಜನ ಒಂದ್ 3-4 ಫೈಬ್ರಾಯ್ಡ್ ಈ ಒಳಗಡೆ ಹೊರಗಡೆ ಇರೋ ಪದ್ರ ಮೇಲೆ ಸಬ್ ಸಿರಸ್ ಫೈಬ್ರಾಯ್ಡ್, ಸಬ್ ಹಾ. ಮ್ಯೂಕಸ್, ಸಬ್ ಸಿರಸ್ ಅಂಡ್ ಇಂಟ್ರಾಮ್ಯೂರಲ್ ಮಜಲ್ ಲೇಯರ್. ಈ ಸಬ್ ಹಾ. ಸಿರಸ್ ಇದ್ರೆ ಏನಿಲ್ಲ, ಅವು ಕರಳು ಅದ್ರ ಸುತ್ತಮುತ್ತ ಇಟ್ಕೊಂಡು ಅದೇನೋ ಇರುತ್ತೆ ಅದು. ಅದ್ರ ಪಾಡಿಗಳು ಮಲಗಿರುತ್ತೆ. ಖುಷಿಯಾಗಿ, ಹ್ಮ್. ಈಗ ನಾನ್ ಹೇಗೆ ನಿಮ್ಮ ನೋಡಿದ ತಕ್ಷಣ ಖುಷಿ ಆಗ್ತೀನೋ, ಅವರು ಮಕ್ಕಳು ಕೂಡ ಖುಷಿಯಾಗಿರ್ತವೆ. ನೋಡ್ರಿ, ಖುಷಿಯಾಗಿ ಮಡಗಿರ್ತವೆ. ಬಟ್ ಹ್ಮ್. ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಪ್ಯಾರಾಸೈಟ್ ಆಗ್ಬಿಡ್ತವೆ ಅವು. ಓ, ಬ್ಲಡ್ ಎಲ್ಲ ಸಪ್ಲೈ ರಕ್ತಾನು ಇಂಟೆಸ್ಟೈನ್ ಹೀರ್ಕೊಳ್ತಾ ಇರುತ್ತೆ. ಹ್ಮ್. ಇಂಟೆಸ್ಟೈನೋ ಯಾವ್ದ್ರಿಂದ ಬ್ಲಡ್ ತಗೊಳಕ್ ಶುರು ಮಾಡ್ತವೆ. ಸೊ ಅಂತ ಹ್ಮ್. ಸಮಯದಲ್ಲಿ ಮತ್ತೆ ಅವ್ರಿಗೆ ಹೊಟ್ಟೆ ನೋವು ಇಂಥದೆಲ್ಲ ಬರ್ಬೋದು. ಬರುತ್ತೆ. ಆದ್ರೆ ಹಾ. ಪ್ರತಿಯೊಬ್ಬರಲ್ಲೂ ಇಂಡಿವಿಜುವಲೈಸೇಷನ್ ಆಗ್ಬೇಕು. ಅವ್ರಿಗೆ ಹ್ಮ್. ಆಪರೇಷನ್ ಬೇಕೇ ಬೇಡವೆ ಅಂತ ಒಂದು ಇದ್ ಮಾಡೋದು ಅದೊಂದು ಪದ್ಧತಿ ಅನ್ಬೋದು. ಇದಲ್ಲದೆ ಓಕೆ. ಒಂದು ಮುಖ್ಯವಾದ ಟ್ರೀಟ್ಮೆಂಟ್ ಅಂದ್ರೆ ಹಾ. ಮಿರಿನಾ ಅಂತ ನಾವು ಇವಾಗ ಎಷ್ಟೋ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಆ ಹಾ. ಮಿರಿನಾ ಕೂಡ ಒಂದೊಂದ್ಸರಿ ನಾವು ಯಂಗ್ ಪೀಪಲ್ ನಲ್ಲಿ, ಎಸ್ಪೆಷಲಿ ಮಕ್ಕಳಾಗಿ ಫೈಬ್ರಾಯ್ಡ್ ಇವಾಗಲೇ ತೆಗೆಯೋದ್ ಬೇಡ ನಲ್ಲಿ ಹಾಕ್ತಿವಿ. ಯಾಕಂದ್ರೆ ಹೊಟ್ಟೆ ನೋವು ಅವರಿಗೆ ಕಡಿಮೆ ಆಗುತ್ತೆ ಅಂತ. ಓಕೆ. ಏನದು ಮೆರಿನಾ? ಮಿರಿನಾ ಇಸ್ ಎ ಪ್ರೊಜೆಸ್ಟ್ರೋಜನ್, ಅದು ಲಾಂಗ್ ಆಕ್ಟಿಂಗ್ ಪ್ರೊಜೆಸ್ಟ್ರೋಜನ್. ಓಕೆ ಈಗ ಓಕೆ. ಹಾ ಹಾ. ಟ್ಯಾಬ್ಲೆಟ್ನು ಕೊಡೋದು ಟ್ಯಾಬ್ಲೆಟ್. ಒಂದೊಂದ್ಸರಿ. ಟ್ಯಾಬ್ಲೆಟ್ ಈಗ ಪ್ರೊಜೆಸ್ಟ್ರೋಜನ್ ಟ್ಯಾಬ್ಲೆಟ್ನು ಕೊಟ್ಟು ಒಂದೊಂದ್ಸರಿ ಬ್ಲೀಡಿಂಗ್ ಇದ್ದಾಗ ಕಂಟ್ರೋಲಿಗೆ ತರ್ತೀವಿ. ಅದೇ ಹ್ಮ್. ತರ ಮಿಲಿನ ಹಾಕೋದ್ರಿಂದ ಆದಷ್ಟು ಈ ಬ್ಲೀಡಿಂಗ್ ವೆಸಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅವರಿಗೆ ಹಾ ನಾವು ಹಾ. ಆಪರೇಷನ್ ಮುಂದೆ ಹಾಕ್ಬೋದು. ಮುಂದೆ ಹಾ ಹಾ. ಹಾಕ್ಬೋದು. ಮತ್ತೆ ಹಾ. ಅವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಇದು ಕೂಡ ಹೆಲ್ಪ್ ಆಗುತ್ತೆ ಅವಾಗ. ಹಾ 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 ಹಾ. ಲಾಂಗ್ ಆಕ್ಟಿಂಗ್ ಪ್ರೊಜೆಸ್ಟ್ರಾಸರ್ಟ್ ಅಂತೀವಿ ನಾವು. ಓಕೆ ಈಗ ಓಕೆ. ಬಾಯಿಂದ ಔಷಧಿ ತಗೊಳ್ಳೋ ಬದಲು ಹಾ. ಇದು ಮೆರಿನಾನ ನಾವು ಇಲ್ಲಿ ಇಡೋದ್ರಿಂದ ಓ, ನಮ್ಮ ಅಲ್ಲೇ ಅಂದ್ರೆ ಎಲ್ಲಿ ಫೈಬ್ರಾಯ್ಡ್ ಇದೆ ಅಲ್ಲೇ ಇಡ್ತೀರಾ? ಅಂದ್ರೆ ಯೂಟ್ರಸ್ ಕ್ಯಾವಿಟಿ ಒಳಗಡೆ ಒಳಗಡೆ fibroid ಕ್ಯಾವಿಟಿ ಇರುತ್ತೆ. ಒಳಗಡೆ ಹಾಕ್ತೀರಾ? ಓಕೆ. ಹಾಕೋದ್ರಿಂದ ಅದು ಅಲ್ಲೇ ಲೋಕಲಿ ಇಷ್ಟು ಗ್ರಾಮ್ ಅಂತಂದು ಮೈಕ್ರೋಗ್ರಾಮ್ ಅಂತ ಅದನ್ನ ಔಷಧಿ ರಿಲೀಸ್ ಮಾಡುತ್ತೆ. ಇದರಿಂದ ಪಾಪ ಓಕೆ. ಅವ್ರು ದಿನಾ ಹೊಟ್ಟೆಗೆ ಔಷಧಿ ತಗೊಳ್ಳೋದಾಗ್ಲಿ, ಹಾ. ಇಂಜೆಕ್ಷನ್ ಮಾಡೋದಾಗ್ಲಿ ಔಷಧಿನ, ಮತ್ತೆ ಅದು ಲಿವರ್ ನಲ್ಲಿ ಹೋಗಿ ಆಮೇಲೆ liver ಅದ್ರದ್ದು ಸೈಡ್ ಇಫೆಕ್ಟ್ ಕಡಿಮೆ ಆಗತ್ತಲ್ಲ. ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಕೆಲವು ತಲೆ ಸುತ್ತು ಬರೋದು, ಇದಾಗೋದು, ಹೌದು ವಾಕರ್ಕೆ ಬರೋದು ಹೌದು ಎಲ್ಲ ಆಗತ್ತೆ. ಹೌದು ಹೌದು ಹಾರ್ಮೋನ್ಸ್ ಆರ್ ನಾಟ್ ದ್ಯಾಟ್ ಸೇಫ್. ಸೊ ನಾಟ್ ದಟ್. ಲೋಕಲಿ ಕೊಟ್ಟಾಗ ಕ್ವಾಂಟಿಟಿ ಕಡಿಮೆ ಆಗತ್ತೆ, ಇಫೆಕ್ಟ್ ಜಾಸ್ತಿ ಆಗತ್ತೆ. ಅದು ಹೌದು. ಸೊ ಇದು ಒಂದು ಮುಖ್ಯ ಒಂದು ಟ್ರೀಟ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬ್ಲೀಡಿಂಗ್ ತುಂಬಾ ಕಡಿಮೆ ಮಾಡುತ್ತೆ. ಮಿರಿನಾದಲ್ಲಿ ಏನು ಅಂದ್ರೆ ಮಂತ್ಲಿ ಹ್ಮ್. ಸೈಕಲ್ ಸ್ಟಾಪ್ ಮಾಡೋದು ಅದ್ರದ್ದು ಒಂದು ಎಫೆಕ್ಟ್. ಸೊ ಓಕೆ. ಹಾ. ಹಂಗಾದಾಗ ಬ್ಲೀಡಿಂಗ್ ಕಡಿಮೆ ಆಗೋದ್ರಿಂದ ಎಷ್ಟೋ ದಿವಸ ಪಾಪ ಮನೆಯಲ್ಲಿ ಮಗನ್ ಮದುವೆ ಇರ್ಬೋದು, ಮಗಳ ಮದುವೆ ಇರ್ಬೋದು, ಏನೋ ಒಂದ್ ಹಾ. ಇರೋದ್ರೆ ಎಲ್ಲ ಬರ್ತೀವಿ ಬಿಡಿ ಮೇಡಮ್, ನೀವು ಹಾ. ಇರ್ತೀರಲ್ಲ, ನಾವು ನಮಗೋಸ್ಕರ ನೀವು ಪ್ರೇಯರ್ ಮಾಡಿ ನಾವ್ ಇರ್ತೀವಿ ಅಂತ ಹೇಳಿ ಅವ್ರನ್ನ ಕಳಿಸ್ತೀವಿ. ಸೊ ಪಾಪ. ಹೀಗೆ ಮೇಲೆ ಇದಲ್ದೆ ಇನ್ನೊಂದು ಚಿಕಿತ್ಸೆ ಅಂತಂದ್ರೆ ಯುಟ್ರೈನ್ ಆರ್ಟರಿ ಎಂಬೋಲೈಸೇಷನ್. ಇದು ಆಪರೇಷನ್ ಓಕೆ ಇಲ್ಲದೆ ಓಕೆ ಓಕೆ ಓಕೆ. ವಿಧಾನ. ಹಾ ಹಾ ಹಾ. ಇದರಲ್ಲಿ ನಾವು ಅದು ಮುಂದೆ ನಾವು ನಾವು ಕಾರ್ಡಿಯಾಲಜಿಸ್ಟ್ ಮಾಡ್ತೀವಿ. ರೀನಲ್ ಆರ್ಟರಿ ಎಂಬಲೈಸೇಷನ್ ಇದೆಲ್ಲ ಮಾಡಿದಾಗೆ ಸೇರ್ಕೊಂಡೆ ಕಾಯಿಲ್ ನಾವು ಮಾಡ್ತೀವಿ ಹಾಕ್ಬಿಟ್ಟು ಆ ಮೇಡಮ್. ಆರ್ಟ್ರಿನ ಬ್ಲಾಕ್ ಮಾಡ್ಬಿಡ್ತೀವಿ. ನಿಮ್ಮನ್ನ ಸೇರ್ಕೊಂಡು ರೇಡಿಯಾಲಜಿಸ್ಟ್ ನ ಇಟ್ಕೊಂಡು ಮಾಡ್ತೀವಿ ಮೇಡಮ್. ಸರಿ 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 ಸರಿ. ಫಿಮೋರಲ್ ಇದರಿಂದನೇ ಹೋಗ್ಬಿಟ್ಟು ಆ ಯುಟ್ರೈನ್ ಹಾ. ಆರ್ಟ್ರಿ ಸ್ವಲ್ಪ ಎಲ್ಲಿರುತ್ತಲ್ಲ, ನೀವ್ ಹೇಗೆ ಕಾರ್ಡಿಯಾಕ್ ವೆಸಲ್ ನ ಇದ್ ಮಾಡ್ತೀರೋ, ಆ ಹ್ಮ್. ಯುಟ್ರೈನ್ ಆರ್ಟ್ರಿ 2 ಯುಟ್ರೈನ್ ಆರ್ಟ್ರಿಗಳು ಹೋಗ್ತಾ ಇರುತ್ತೆ ಅದು ಹಾ. ಗರ್ಭಚೀಲಕ್ಕೆ. ಹಾ. ಹಾ. ಅವೆರಡನ್ನು ಎಂಬಲೇಷನ್ ಮಾಡೋದ್ರಿಂದ ಅದು ಫೈಬ್ರಾಯ್ಡ್ ತುಂಬಾ ಒಣಕೊಳಕ್ ಶುರು ಮಾಡುತ್ತೆ. ಸೊ ಇದು ಓಕೆ. ಒಂದು ಹ್ಮ್. ಪದ್ಧತಿ. ಆದ್ರೆ ಇದ್ರೊಳಗಡೆ ರೆಕರೆನ್ಸ್, ಅದು ಸ್ವಲ್ಪ ದಿವಸ ಚಿಕಿತ್ಸೆ ಫಲಕಾರಿಯಾಗಿ ಮತ್ತೆ ಫೈಬ್ರಾಯ್ಡ್ ಬರಬಹುದು. ಹ್ಮ್. ಹ್ಮ್. ಸಣ್ಣದಾಗ್ತಾ ಹ್ಮ್. ಇರೋ ಫೈಬ್ರಾಯ್ಡ್ ಮತ್ತೆ ಜಾಸ್ತಿ ಆಗ್ಬೋದು ಅನ್ನೋದಕ್ಕೆ ಇದು ಅಷ್ಟು ಹಾ. ಪ್ರಚಲಿತ ಆಗಿಲ್ಲ. ಮತ್ತೆ ಹ್ಮ್. ಅದು ಕೆಲವು ಸೈಡ್ ಎಫೆಕ್ಟ್ಗಳು ಅದ್ರದ್ದು ಕಂಡು ಬಂದಿರೋದ್ರಿಂದ, ಯಾಕಂದ್ರೆ ಅದು ಯಾವ್ದೋ ವೆಸಲಿಗೆ ಹೋಗ್ಬಿಟ್ಟು ಅದನ್ನ ಇದ್ ಮಾಡ್ಬೋದು. ಹಾ. ಸೊ ಇವು ಹಾ. ಕೆಲವು ಕೆಲವು ಸಣ್ಣ ಪುಟ್ಟ ಕಾರಣಗಳಿದೆ. ಬಟ್ ಕೆಲವು ಕಡೆಯಲ್ಲಿ ತುಂಬಾ ಒಂದು ಪ್ರಚಲಿತವಾಗಿ ನಡೀತದೆ. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಕಷ್ಟು ಯುಟ್ರೈನ್ ಎಂಬಲೈಸೇಷನ್ ಹೌದು ಇಂಟರ್ವೆನ್ಷನ್ ಹೌದು. ಟ್ರೀಟ್ಮೆಂಟ್ ಅಂದ್ರೆ ಅಂತಾನೆ ಶಸ್ತ್ರಚಿಕಿತ್ಸೆ ಇಲ್ದನೆ ಮಾಡುವಂತ ಕಡಿಮೆ ಇಂಟರ್ವೆನ್ಷನ್ಸ್ ಆಗುತ್ತೆ. ಬಹಳ ಪಾಪ್ಯುಲರ್ ಆಗಿದೆ. ಹೌದು ಹೌದು ಯಾಕಂದ್ರೆ ಹೌದು ಸ್ಕಾರ್ ಇರೋದಿಲ್ಲ, ಆಪರೇಷನ್ ಹೌದು ಇರೋದಿಲ್ಲ, ಆಪರೇಷನ್ದು ಹೌದು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಹೌದು ಅನಸ್ತಿಷ್ಯ ಬೇಕಾಗಿಲ್ಲ. ಹೌದು ಹೌದು. ಸರಿಯಾಗಿ ಹೇಳಿದ್ರಿ. ಹಾ. So, ಮುಂದೆ. ಇದೆಲ್ಲ ಟ್ರೀಟ್ಮೆಂಟ್ಗಳು. ಸೊ ಫೈಬ್ರಾಯ್ಡ್ ಅಂದ್ರೆ ನಾರಿನ ಗೆಡ್ಡೆಗಳು ಏನಿಲ್ಲ ಅಂದ್ರೂ ಒಂದು 5 ಜನದಲ್ಲಿ ಒಬ್ರಿಗೆ ಫೈಬ್ರಾಯ್ಡ್ ಇರ್ಬೋದು. ಹ್ಮ್. ಸಿಂಪ್ಟಮ್ಸ್ ಇರ್ಬೋದು, ಸಿಂಪ್ಟಮ್ಸ್ ಇರ್ಲಿಕ್ಕಿಲ್ಲ. ಅವ್ರು ಯಾವ್ದಾರ ಹ್ಮ್. ತೊಂದರೆಯಿಂದ ಅನುಭವಿಸ್ತಿರ್ಬೋದು, ಇರ್ಲಿಕ್ಕಿಲ್ಲ. ಫೈಬ್ರಾಯ್ಡ್ ಹ್ಮ್. ಇದೆ ಅಂತ ಏನು ಹೆದರ್ಕೋಬೇಕಾಗಿಲ್ಲ. ಕರೆಕ್ಟ್ ಓಕೆ. ಆಗಿ ಬಂದು ಲಗ್ನ ವೈದ್ಯರ ಹತ್ರ ತೋರಿಸ್ಕೊಂಡಾಗ ಒಂದು ಕ್ಲಿನಿಕಲ್ ಹ್ಮ್. ಎಕ್ಸಾಮಿನೇಷನ್ ಆಗ್ಲಿ, ಅಥವಾ ನಮ್ಮ ಏನು ಅಲ್ಟ್ರಾಸೋನಾಲಜಿ, ಒಂದೊಂದ್ಸರಿ MRI ವರೆಗೂ ಹೋಗ್ತೀವಿ. ಯಾಕಂದ್ರೆ ತುಂಬಾ ಹಾ ಎಲ್ಡರ್ಲಿ ಹಾ 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 ಹಾ. MRI ನಲ್ಲಿ ನಮಗೆ ಕ್ಯಾನ್ಸರ್ನ ರೂಲ್ ಔಟ್ ಮಾಡಕ್ಕೆ, ಅಕಸ್ಮಾತ್ ಅಸೋಸಿಯೇಟೆಡ್ ಕ್ಯಾನ್ಸರ್ ಏನಾದ್ರು ಅದ್ರ ಜೊತೆಗೆ ಹ್ಮ್. ಇದೆಯಾ ಅಂತ. ಸೊ ಹಾ. ಇವೆಲ್ಲ ಒಂದು
ಚಿಕಿತ್ಸೆಗಳನ್ನು ಒಳಗೊಂಡು ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ನಾವು ಮಾಡಿ ಹೌದು ಅವ್ರನ್ನ ಗುಣಮುಖರನ್ನಾಗಿ ಮಾಡ್ಬೋದು ಅಂತ ಹೌದು ಹೇಳ್ಬೋದು. ಮತ್ತೆ ಹಾ ಸರ್ಜರಿ ನಂತರ ಚಿಕಿತ್ಸೆ ನಂತರ ಫಾಲೋ ಅಪ್ಗಳೆಲ್ಲ ತುಂಬಾ ಸುಲಭ, ಅಂತದೇನೋ ಅವ್ರಿಗೆ ಹ್ಮ್ ಇರೋದಿರಲ್ಲ. ಹೌದು ಅವರು ಹೌದು ಹೌದು ಅವರ ದೈನಂದಿನ ಕಾರ್ಯಕ್ರಮಗಳನ್ನ ಒಂದು 15 ದಿವಸದಲ್ಲೇ ಮತ್ತೆ ಹ್ಮ್ ಅವರು ಪ್ರಾರಂಭ ಮಾಡ್ಕೋಬಹುದು ಹೌದು. ಮಾಡ್ಕೋಬಹುದು. ತುಂಬಾ ತುಂಬಾ ಆಯ್ತು. ಚೆನ್ನಾಗಿ ವಿವರಗಳನ್ನ ಹೇಳಿದ್ರೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಬೇರೆ ಕಾರಣಕ್ಕೆ ಯಾವುದೋ ಸಿಂಪ್ಟಮ್ಸ್ಗೆ ಬಂದಾಗ ಇನ್ಸಿಡೆಂಟ್ಲಿ ಫೈಬ್ರಾಯ್ಡ್ ಕಂಡುಹಿಡಿಬಹುದು, ಅಥವಾ ಫೈಬ್ರಾಯ್ಡ್ ಇದ್ಬಿಟ್ಟು ಅದು ಸಿಂಪ್ಟಮ್ಸ್ ಅದರಿಂದನೂ ಇರ್ಬೋದು. ಹೌದು ಇದ್ದದಕ್ಕೆಲ್ಲ ಚಿಕಿತ್ಸೆ ಬೇಕಂತ ಇಲ್ಲ. ಹೌದು ಬೇಕಾಗಿರೋ ಚಿಕಿತ್ಸೆಗಳಲ್ಲಿ ನೀವು ಸರ್ಜರಿನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡು ಮೊದಲು ಔಷಧಿ ಕೊಟ್ಟು ಆಮೇಲೆ ಇಂಟರ್ವೆನ್ಷನ್ ಮಾಡಿ ಆಮೇಲೆಗೆ ಸರ್ಜರಿ ಇಸ್ ದ ಲಾಸ್ಟ್ ಆಪ್ಷನ್ ಅಂತ ಬಹಳ ಚೆನ್ನಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿದಿರಿ. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವರೇ. ಥ್ಯಾಂಕ್ ಯು ವೆರಿ ನಮಸ್ಕಾರ. ಮಚ್. ನಮಸ್ಕಾರ.